ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಬೆನ್ನಲ್ಲೇನೆ ರಾಜ್ಯಪಾಲರಿಗೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಅವರಿಗೆ ಈಗ ಭದ್ರತೆಯನ್ನು ವಿಪರೀತ ಹೆಚ್ಚಿಸಲಾಗಿದೆ. ಝಡ್ ಕ್ಯಾಟಗರಿ ಸೆಕ್ಯೂರಿಟಿಯನ್ನು ಕೊಡಲಾಗಿದೆ. ಅಷ್ಟೇ ಅಲ್ಲ, ಗುಂಡು ನಿರೋಧಕ ಕಾರನ್ನು ಕೂಡ ಕೊಡಲಾಗಿದೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಒಂದಷ್ಟು ವಿವರಗಳು ಬಂದಾದ ಮೇಲೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಬುಲೆಟ್ ಪ್ರೂಫ್ ಕಾರು, ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ಬುಲೆಟ್ ಪ್ರೂಫ್ ಕಾರ್ ಬಂದಿದೆ. ಗುಪ್ತಚರ ಇಲಾಖೆ ಬುಲೆಟ್ ಪ್ರೂಫ್ ಕಾರಿನ ವ್ಯವಸ್ಥೆ ಮಾಡಲಾಗಿದೆ. ಗುಂಡು ನಿರೋಧಕ ಕಾರು. ಸಿಎಂ ವಿರುದ್ಧ ಅನುಮತಿ ಅಂದರೆ ವಿಚಾರಣೆಗೆ ಅನುಮತಿ ಕೊಟ್ಟಾದ ಮೇಲೆ, ಜೊತೆಗೆ ಆಗಸ್ಟ್ 29ರವರೆಗೆ ಕೊಟ್ಟಂತ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ ರಾಜ್ಯಪಾಲರು. ರಾಜಭವನದ ಪ್ರಕಟಣೆ ಇದನ್ನು ಹೇಳ್ತಾ ಇದೆ. ಹಲವಾರು ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ. ನಾವು ತೋರಿಸ್ತಾ ಇದ್ದೀವಿ ಹೊಸ ಕಾರನ್ನ, ಬುಲೆಟ್ ಪ್ರೂಫ್ ಕಾರು. ಕಪ್ಪು ಬಣ್ಣದ ಕಾರ್ ನಾವೇನು ನೋಡ್ತಾ ಇದ್ದೀವಿ ಅದೇ ಬುಲೆಟ್ ಪ್ರೂಫ್ ಕಾರು. ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರನ್ನು ಕೊಡಲಾಗಿದೆ. ಜೊತೆಗೆ ಝಡ್ ಕ್ಯಾಟಗರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಯಾವಾಗ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ, ಅದಾದ ಮೇಲಿಂದ ರಾಜ್ಯಪಾಲರ ವಿರುದ್ಧದ ದನಿ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ. ಜೊತೆಗೆ ನಾಯಕರೇ ವಿಪರೀತವಾಗಿ ರಾಜ್ಯಪಾಲರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಒಬ್ಬರಾದ ಮೇಲೆ ಒಬ್ಬರು ನಾಯಕರು. ಹೀಗಾಗಿ ಕೇಂದ್ರ ಗುಪ್ತಚರ ಇಲಾಖೆ ಅವ್ರಿಗೀಗ ಬುಲೆಟ್ ಪ್ರೂಫ್ ಕಾರನ್ನು ಒದಗಿಸಿದೆ. ಜೊತೆಗೆ ಅವರ ಸೆಕ್ಯೂರಿಟಿಯನ್ನು ಕೂಡ ವಿಪರೀತ ಟೈಟ್ ಮಾಡಲಾಗಿದೆ. ಉನ್ನತ ದರ್ಜೆಗೇರಿಸಲಾಗಿದೆ. ಝಡ್ ಕ್ಯಾಟಗರಿ ಭದ್ರತೆಯನ್ನು ಕೊಡಲಾಗಿದೆ. ಜೊತೆಗೆ ಬುಲೆಟ್ ಪ್ರೂಫ್ ಕಾರನ್ನು ಕೂಡ ನೀಡಲಾಗಿದೆ.